ನಿರ್ಮಲ, ಶ್ಯಾಮನ ಬಗ್ಗೆ ನಿನಗೇನು ಅನ್ಸುತ್ತೆ? ತುಂಬಾ ಒಳ್ಳೆಯವರು ಅನ್ಸುತ್ತೆ. ಅಷ್ಟೇ ಅಲ್ಲ, ತುಂಬಾ ಇನ್ನೋಸೆಂಟ್ ಕೂಡ. ನಿರ್ಮಲಾನು ಅಷ್ಟೇ, ನೀನು ಒಳ್ಳೆ ಹುಡುಗ ಅಂತ ಹೇಳ್ತಾನೆ ಇರ್ತಾಳೆ. ಅವ್ರು ನಂಗೆ ತುಂಬಾ ಒಳ್ಳೆಯವಳು ಅಂತ ತಿಳ್ಕೊಂಡ್ರೆ ಅದಕ್ಕೆ ಕಾರಣ ಅವ್ರ ಒಳ್ಳೆತನ ಕೂಡ. ಅಷ್ಟೇ ಅಲ್ಲ, ಅವನಿಗೆ ನಿನ್ನ ಮೇಲೆ ತುಂಬಾ ಪ್ರೀತಿ ಇದೆ. ಆದ್ರೆ ನಿರ್ಮಲಾ ಯಾವತ್ತೂ ನನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳೇ ಇಲ್ವಲ್ಲ. ಹಾಗೆ ಹೇಳೋ ಹುಡುಗಿ ಅಲ್ಲ ಅವಳು. ಅಲ್ಲಯ್ಯ, ಇವೆಲ್ಲ ಬಾಯ್ಬಿಟ್ಟು ಹೇಳೋಕ್ಕಾಗತ್ತಾನೆಯ. ಆದರೆ ಅವಳು ನಿನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಸಿದ್ಧ ಆಗಿದ್ದಾಳೆ. ಆದರೆ ಶ್ಯಾಮ್ ನಂಗೆ ತುಂಬ ಸಹಾಯ ಮಾಡಿದ್ದಾರೆ, ವಿಶ್ವಾಸ ತೋರಿಸಿದ್ದಾರೆ. ಯಾವತ್ತೂ ಮದುವೆ ಆಗ್ತೀನಿ ಅಂತ ಹೇಳೋದಾಗ್ಲಿ, ಆ ರೀತಿ ಭಾವನೆಯಿಂದ ನೋಡೋದಾಗ್ಲಿ ಮಾಡಿಲ್ಲ. ಶ್ಯಾಮ ತುಂಬಾ ಸಂಕೋಚದ ಹುಡುಗ, ಸಜ್ಜನ. ಅವನಿಗೆ ನೀನು ಮುಂದೆ ಹಾಗೆಲ್ಲ ಅವನ ಭಾವನೆಯನ್ನು ವ್ಯಕ್ತಪಡಿಸೋಕ್ಕಾಗಲ್ಲ. ನಾನು ನನ್ನ ಭಾವನೆ ವ್ಯಕ್ತಪಡಿಸೋಕೋಗಿ ನಿರ್ಮಲಾ ಅದನ್ನು ತಪ್ಪು ತಿಳ್ಕೊಂಡು ಈಗಿರೋ ಸ್ನೇಹನೂ ಕಳ್ಕೊಂಡ್ರೆ? ಹಾಗೇನೂ ಆಗಲ್ಲ. ಲೋ ಪೆದ್ದ, ಅವಳೇ ನಿನ್ನನ್ನು ಇಷ್ಟಪಟ್ಟಿದ್ದೀನಿ ಅಂತ ಹೇಳಿದ್ದಾಳೆ. ಹುಡುಗ ಆಗಿ ನೀನು ಅವಳನ್ನ ಕೇಳಕ್ಕೆ ಹಿಂಜರಿದ್ರೆ ಹೇಗೋ? ಇಲ್ಲ, ನಾ ಕೇಳೋದಿಲ್ಲ. ಅಕಸ್ಮಾತ್ ಅವ್ರಿಗೆ ಇಷ್ಟ ಆಗದೆ ಹೋದ್ರೆ ಆಮೇಲೆ ಒಟ್ಟಿಗೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಹಾಗೇನಿಲ್ಲಮ್ಮ, ಅವನಿಗೆ ನಿನ್ನ ಮೇಲೆ ಇಷ್ಟ ಇದೆ ಅಂತ ನಾನು ಹೇಳ್ತಾ ಇದ್ದೀನಲ್ಲ, ನೀನು ಕೇಳ್ಬಿಡು. ಹಾಗಾದ್ರೆ ನಾನು ನಿರ್ಮಲನ್ ಕೇಳಲ್ಲ? ನಿನಗಿಷ್ಟ ಇದೆ ಅಂದಮೇಲೆ ಕೇಳೋದ್ರಲ್ಲಿ ಏನು ತಪ್ಪು? ಕೇಳು. ನಂಗೆ ನೇರವಾಗಿ ಕೇಳಕ್ ಆಗುತ್ತೋ ಇಲ್ವೋ? ನೋಡಮ್ಮ ನಿರ್ಮಲ, ನಿಮ್ಮಿಬ್ಬರ ಗುಣ, ಸ್ವಭಾವ, ಆಲೋಚನೆ ಅಷ್ಟು ಚೆನ್ನಾಗಿ ಹೊಂದ್ಕೊಂಡಿರುವಾಗ ಯಾಕೆ ಮೀನ ವಿಷಯ ಎಣಿಸ್ಬೇಕು? ಒಂದು ಮಾತು ನೀ ಕೇಳ್ಬಿಡು. ಆಯ್ತು, ಕೇಳ್ತೀನಿ. ನಿರ್ಮಲಂಗೆ ಏನಾದ್ರು ಬೇಜಾರಾದ್ರೆ ಆಮೇಲೆ ನೀವೇ ಸರಿ ಮಾಡಬೇಕು. ನಾವೆಲ್ಲ ಸರಿ ಮಾಡ್ತೀವಿ. ನೀವಿಬ್ರು ಒಟ್ಟಾಗಿ ಚೆನ್ನಾಗಿ ಬಾಳ್ಬೇಕು ಅನ್ನೋದೇ ನಮ್ಮ ಆಸೆ. ಆಯ್ತು. ಇಲ್ಲ ಸರ್, ಅವ್ನು ಇಳ್ಕೊಂಡಿದ್ದು ಹೋಟೆಲ್ಗೆ ಫೋನ್ ಮಾಡಿದೆ. ಅಲ್ಲಿ ನಿನ್ನೆಯಿಂದ ನಾಗಣ್ಣ ಇಲ್ವಂತೆ ಸರ್. ನಾನು ಮುಂಚೆನೇ ಹೇಳಿದ ಹಾಗೆ ನಿರಂಜನ ನಾಗಣ್ಣನ್ನು ಕೊಂಡ್ಕೊಂಡ್ಬಿಟ್ಟಿದ್ದಾನೆ ಸರ್. ಸಾಲ್ಬೇಡಿ, ನಾಗಣ್ಣ ಅಂತ ಮನುಷ್ಯ ಅಲ್ಲ. ಸ್ವಲ್ಪ ಎವಿಡೆನ್ಸ್ ಕಲೆಕ್ಟ್ ಮಾಡೋಕೆ ಓಡಾಡ್ತಿರ್ಬೋದು ಅಷ್ಟೇ. ಏನು ಸಾಲ್ಬೇಡಿ ಸರ್. ಇವತ್ತು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರಲ್ಲ ಸರ್ ನಿರಂಜನನ್ನ, ನಮ್ಮ ಹತ್ರ ಏನು ಎವಿಡೆನ್ಸ್ ಇಲ್ವಲ್ಲ. ಇವತ್ತು ಎಕ್ಸಾಮಿನೇಷನ್ ಚೀಫ್ ನಾಗರಾಜಪ್ಪ ಮಾಡಲಿ ನಿರಂಜನ್ ಅವ್ರನ್ನ. ನಾನೊಂದು ದಿವಸ ಟೈಮ್ ತಗೊಳ್ತೀನಿ ನಾಳೆಗೆ. ಸರ್ ಅವರೆಲ್ಲ ಬಂದರು. ನಮಸ್ಕಾರ ಸರ್. ಏನು ಸರ್, ಯುದ್ಧ ಸಿದ್ಧತೆ ಜೋರಾಗಿರೋ ಹಾಗಿದೆ? ಸೈನ್ಯ ಎಲ್ಲ ನಿಮ್ಮ ಕಡೆ ಇದೆ, ನಮ್ಮ ಕಡೆ ಬರೀ ಕಾಲಾಳುಗಳು. ಏನು ಇದು? ಸಾಹೇಬ್ರು ಬಂದ್ರು, ಸೈಲೆನ್ಸ್. ಸಾಹೇಬ್ರು ಬಂದ್ರು, ಸೈಲೆನ್ಸ್. ಶಕುಂತಲಾ ವರ್ಸಸ್ ನಿರಂಜನ್. ಎಸ್ ಮಿಸ್ಟರ್ ನಾಗರಾಜಪ್ಪ, ನಿಮ್ಮ ಕಡೆ ಸಾಕ್ಷಿಗಳು? ನನ್ನ ಮೊದಲನೇ ಸಾಕ್ಷಿಯಾಗಿ ಪ್ರತಿವಾದಿ ನಿರಂಜನ್ ಅವ್ರನ್ನ ಕರೆಸಬೇಕು ಮಹಾಸ್ವಾಮಿ.
ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ. ನಾನು ಹೇಳುವುದಿಲ್ಲ ಸತ್ಯ. ನೀವು ಏನು ಕೆಲಸ ಮಾಡ್ತಿದ್ದೀರಿ ಮಿಸ್ಟರ್ ನಿರಂಜನ್? ಸ್ಟೇಟ್ ಲೆವೆಲ್ ಪೊಲೀಸ್ ಆಫೀಸರ್ ಕೆಲಸ ಮಾಡ್ತಾ ಇದ್ದೀನಿ. SP ರ್ಯಾಂಕ್. ಈ ಕೇಸಿನ ವಾದಿ ಶಕುಂತಲಾ ಅವರು ನಿಮಗೆ ಗೊತ್ತಾ? ಪರಿಚಯ ಇಲ್ಲ, ನೋಡಿದ್ದೀನಿ. ನೋಡಿದ್ದೀನಿ ಅಂದ್ರೆ ಹೇಗೆ? ಹಿಂದೆ ನಾನು ಬಾಂಬೆನಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನಾನು ಕೆಲಸ ಮಾಡ್ತಾ ಸ್ಕೂಲ್ಗೆ ಅವರು ಬರ್ತಾ ಇದ್ರು. ಆಗ ನೋಡಿದ ನೆನಪು. ನೆನಪು ಅಂದ್ರೆ ಸರಿಯಾಗಿ ಗೊತ್ತಿಲ್ಲ ಅಂತ? ಹೌದು, ಸರಿಯಾಗಿ ಗೊತ್ತಿಲ್ಲ. ನಿಮ್ಮ ಮೇಲೆ ಹಾಕಿರೋ ಕೇಸ್ನಲ್ಲಿ ಪ್ರತಿವಾದಿಗಳು ಹೇಳ್ತಾರೆ ನೀವು ಅವರು ಬಾಂಬೆನಲ್ಲಿ ಒಟ್ಟಿಗೆ ಅವ್ರ ಮನೇಲೆ ಗಂಡ ಹೆಂಡತಿ ತರ ವಾಸ ಮಾಡ್ತಿದ್ರಿ ಅಂತ. ಸುಳ್ಳು ಹೇಳ್ತಾರೆ. ನನಗೆ ನಂದೇ ಆದ ರೂಮ್ ಇತ್ತು. ನಾನು ಯಾಕೆ ಅವ್ರ ಮನೇಲಿ ವಾಸ ಮಾಡಲಿ? ಅದು ಅಂಥ ಹೆಂಗಸಿನ ಜೊತೆ. ಅಂತ ಹೆಂಗಸಿನ ಜೊತೆ ಅಂದ್ರೆ? ಇನ್ನೊಬ್ಬ ಹೆಂಗಸಿನ ಬಗ್ಗೆ ನಾನು ಈ ರೀತಿ ಮಾತಾಡಬಾರ್ದು. ಆಕೆ ಕ್ಯಾರೆಕ್ಟರು ಸ್ವಲ್ಪನೂ ಚೆನ್ನಾಗಿಲ್ಲ. ಅಂಥ ಹೆಂಗಸಿನ ಮನೇಲಿ ನಾನು ಯಾಕೆ ಹೋಗಿರ್ಲಿ ಹೇಳಿ? ಕ್ಯಾರೆಕ್ಟರ್ ಸರಿ ಇರಲಿಲ್ಲ ಅಂದ್ರೆ? ಆಕೆಗೆ ತುಂಬ ಜನ ಗಂಡಸರ ಜೊತೆ ಸ್ನೇಹ ಇತ್ತು. ಜನ ತುಂಬ ಕೆಟ್ಟದಾಗ ಆಕೆ ಬಗ್ಗೆ ಮಾತಾಡ್ಕೋತಾ ಇದ್ರು. ಅವ್ರ ಸಾಕ್ಷಿ ಶ್ರೀಕಂಠನೇ ಇಲ್ಲಿ ಈ ಬಗ್ಗೆ ಹೇಳಿದ್ದಾರೆ. ನಿಜ ಹೇಳಬೇಕು ಅಂದರೆ ಆಕೆಗೆ ಶ್ರೀಕಂಠನ ಜೊತೆನೂ ಸ್ನೇಹ ಇತ್ತು. ಅಂಥವ್ರ ಮನೆಗೆ ನಾನು ಹೋಗೋದು ಇರೋದು ಅಂದರೆ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅಲ್ವಾ? ಅವ್ರು ಹೇಳ್ತಾರೆ ಅಲ್ಲಿ ನಿಂತಿದೆಯಲ್ಲ ಆಕೆ ಮಗು ರಮ್ಯಾ, ಆ ಮಗುವಿನ ತಂದೆ ನೀವೇ ಅಂತ. ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ ಇಂಥ ಮಾತುಗಳನ್ನು ಕೇಳಿದಾಗ. ಇದೆಲ್ಲ ಬರೀ ಸುಳ್ಳು ಅಷ್ಟೇ. ಮಿಸ್ಟರ್ ನಿರಂಜನ್, ನೀವು ಹಿಂದೆ ಯಾವಾಗಲಾದರೂ ಶಕುಂತಲಾಗೆ ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರಾ? ಪರಿಚಯನೇ ಇಲ್ಲ ಅಂತ ಹೇಳಿದ್ದೀನಿ. ಅಂಥದ್ರಲ್ಲಿ ಮದುವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡೋದಕ್ಕಾದ್ರೂ ಹೇಗೆ ಸಾಧ್ಯ? ಅದು ಅಂಥ ಹೆಂಗಸಲ್ಲ. ಆಕೆ ತಿಂಗಳು ಬಾಣಂತಿ ಆಗಿದ್ದಾಗ ಆಕೆ ಹೆಸರಿನಲ್ಲಿದ್ದ ಅಸೋಸಿಯೇಷನ್ ದುಡ್ಡನ್ನ ನೀವು ಡ್ರಾ ಮಾಡಿಕೊಂಡು ತಿಂದು ಹಾಕಿ ಓಡ್ ಹೋದ್ರಿ. ಅದಕ್ಕೆ ಆಕೆ ಮೈಂಡ್ ಅಪ್ಸೆಟ್ ಆಗಿ ಹಾಸ್ಪಿಟಲ್ ಸೇರಿದೆ ಅಂತ ಹೇಳ್ತಾರೆ. ಇದಕ್ಕೆ ನೀವೇನು ಹೇಳ್ತೀರಿ? ಅವಳ ಅಕೌಂಟಲ್ಲಿ ದುಡ್ಡನ್ನ ನಾನು ಹೇಗೆ ಡ್ರಾ ಮಾಡೋದಕ್ಕೆ ಸಾಧ್ಯ? ನೋಡಿ, ಬಾಂಬೆ ಪೊಲೀಸ್ನವ್ರ ಮೂಲಕ ನಾನು ಆ ಕೇಸ್ ಫೈಲ್ ತರಿಸಿದ್ದೀನಿ. ಇದರಲ್ಲಿರೋ ಎಲ್ಲ ರೆಕಾರ್ಡ್ಸು ಹೇಳುತ್ತೆ ಅಸೋಸಿಯೇಷನ್ ದುಡ್ಡನ್ನ ಅವಳೇ ತಿಂದು ಹಾಕಿದಾಳೆ ಅಂತ. ನನ್ನ ಬಗ್ಗೆ ಒಂದೇ ಒಂದು ಅಕ್ಷರ ಕೂಡ ಇಲ್ಲ. ಅಕಸ್ಮಾತ್ ನಾನು ದುಡ್ಡು ತಿಂದಿದ್ರೆ ಬಾಂಬೆ ಪೊಲೀಸ್ನವ್ರ ಹತ್ರ ಆಕೆ ಹೇಳಿಕೆ ಕೊಡ್ಬೋದಾಗಿತ್ತಲ್ಲ ನನ್ನ ವಿರುದ್ಧ. ಇನ್ನೂ ಈ ಕೇಸ್ ಕ್ಲೋಸ್ ಆಗಿಲ್ಲ. ಈ ಫೈಲ್ ಪ್ರಕಾರ ಈಕೆ ಅಪ್ಸ್ಕೊಂಡು ಇನ್ನು ಮೆಂಟಲ್ ಹಾಸ್ಪಿಟಲ್ ಇದ್ದ ವಿಚಾರ ನನಗೆ ಗೊತ್ತಿಲ್ಲ. ನೀವು ಸ್ಟೇಟ್ ಲೆವೆಲ್ ಪೊಲೀಸ್ ಆಫೀಸರ್ ಆಗಿದ್ದೀನಿ ಅಂತ ಹೇಳಿದ್ದೀರಿ. ನಿಮ್ಮ ಹುದ್ದೆ ಬಗ್ಗೆ ಇನ್ನೇನಾದರೂ ಹೇಳೋದಿದೆಯಾ? ನನಗೆ 2 ಸಲ ಬೆಸ್ಟ್ ಪೊಲೀಸ್ ಆಫೀಸರ್ ಅಂತ ಅವಾರ್ಡ್ ಬಂದಿದೆ. ಸಮಾಜ ದ್ರೋಹಿಗಳನ್ನ ಅಪರಾಧಿಗಳನ್ನ ಹಿಡಿದು ಶಿಕ್ಷೆ ಕೊಡಿಸಿದ್ದಕ್ಕೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಸಮಾಜದಲ್ಲಿ ನಿಮಗೆ ಗೌರವವಾದ ಸ್ಥಾನ ಇದೆ. ಹೌದು. ಆಕೆಗೆ ನೀವು ಹೀಗೆ ಮಾಡಿದ್ದಕ್ಕೆ ಆಕೆ ಬದುಕು ಹಾಳಾಗಿ ಹೋಯ್ತು, ಆಕೆ ಮಾನ ಹೋಯ್ತು ಅಂತ ಹೇಳಿ 5 ಲಕ್ಷ ರೂಪಾಯಿ ಡ್ಯಾಮೇಜ್ ಕೊಡಬೇಕು. ಜೊತೆಗೆ ನೀವೇ ಬಹಿರಂಗವಾಗಿ ಆಕೆಗೆ ಕ್ಷಮಾಪಣೆ ಕೇಳಬೇಕು ಅಂತ ಆಕೆ ಕೇಳ್ಕೊತಿದ್ದಾರೆ. ನೀವೇನು ಹೇಳ್ತೀರಿ? ಇಲ್ಲಿ ಮರ್ಯಾದೆ ಹೋಗ್ತಾ ಇರೋದು ಆಕೆದಲ್ಲ, ನಂದು. 2 ಸಲ ಅವಾರ್ಡ್ ತಗೊಂಡಿರೋ ನಂದು. ಮಾಳವಿಕಾ ಮಾತು ಕೇಳ್ಕೊಂಡು ನನ್ನ ವಿರುದ್ಧ ಕೇಸ್ ಹಾಕಿ ನಾನು ಮರ್ಯಾದೆ ತೆಗಿತಾ ಇದ್ದಾಳಿಕೆ. 10 ಲಕ್ಷ ಡ್ಯಾಮೇಜಸ್ಗೆ ಮಾಳವಿಕಾ ಮೇಲೆ ಕೇಸ್ ಹಾಕ್ತೀನಿ. ಅಸೋಸಿಯೇಷನ್ ದುಡ್ಡು ತಿಂದಿರೋ ಶಕುಂತಲಾನ ಬಾಂಬೆ ಪೊಲೀಸ್ನವ್ರಿಗೆ ಹಿಡ್ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಸುಮ್ಮನೆ ಬಿಡೋದಿಲ್ಲ ನಾನು. ಹಾ, ಕೂಲ್ ಡೌನ್. ಇದು ಕೋರ್ಟ್, ಅಷ್ಟೊಂದು ಎಮೋಷನಲ್ ಆಗಬೇಡಿ. ಐ ಆಮ್ ಸಾರಿ. ಮರ್ಯಾದೆನೆ ಬದುಕು ಅಂತ ತಿಳ್ಕೊಂಡ್ರೆ ನಾನು ಈ ಥರ ಸುಳ್ಳು ಆರೋಪ ಹೊರಿಸಿದ್ರೆ ಎಮೋಷನಲ್ ಆಗ್ಬಿಡ್ತೀನಿ. ಓಕೆ, ಶಕುಂತಲಾ ಅವರು ಈ ಕೇಸನ್ನ ನಿಮ್ಮ ಮೇಲೆ ಯಾಕೆ ಹಾಕಿರ್ಬೋದು? 2 ಕಾರಣಕ್ಕೆ. ಮಾಳವಿಕಾ ವಿರುದ್ಧ ಅನೇಕ ಕ್ರಿಮಿನಲ್ ಆಪಾದನೆಗಳಿದೆ. ಎಕ್ಸ್ಟ್ರೀಮಿಸ್ಟ್ ಜೊತೆ ಸೇರ್ಕೊಂಡು ಆಕೆ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಪಾಲ್ಗೊಂಡಿರೋ ಬಗ್ಗೆ. ಆ ಫೈಲ್ನ ಬಿಲ್ಡಪ್ ಮಾಡೋದಕ್ಕೆ ಸರ್ಕಾರ ನನ್ನನ್ನು ನೇಮಿಸಿದೆ. ನಾನು ಆ ಫೈಲ್ನ ಬಿಲ್ಡಪ್ ಮಾಡದೇ ಇರಲಿ ಅಂತ ಈ ಮಾಳವಿಕಾ ಹೂಡಿರೋ ತಂತ್ರ ಇದು. ಅಬ್ಜೆಕ್ಷನ್ ಯುವರ್ ಆನರ್, ಹೈಲಿ ಇರ್ರೆಲೆವೆಂಟ್.
ಈ ಕೇಸಿಗೆ ಸಂಬಂಧಪಡದೇ ಇರೋ ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಅವಕಾಶ ಮಾಡಬಾರ್ದು ಇವರ ಆನರ್. ಮಾಲವಿಕ ಹಾಗೂ ಎಕ್ಸ್ಟ್ರೀಮಿಸ್ಟ್ಗೂ ಸಂಬಂಧ ಇದ್ರೆ ಅದು ಈ ಕೇಸಿನ ವಿಚಾರ ಅಲ್ಲ. ಇಲ್ಲಿ ಪ್ರಸ್ತಾಪ ಆಗಬೇಕಾಗಿರೋದು ಶಕುಂತಲಾ ಹಾಕಿರೋ ಕೇಸಿನ ವಿಚಾರಗಳು ಮಾತ್ರ. ಇವರ ಆನರ್, ಇಲ್ಲಿ ಕೇಸ್ ಹಾಕಿರೋದು ಶಕುಂತಲಾ, ಮಾಲವಿಕ ಅಲ್ಲ. ಆದ್ದರಿಂದ ಮಾಲವಿಕ ವಿರುದ್ಧ ಪ್ರೆಜುಡಿಸ್ ಆಗುವಂತ ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಅಲೋ ಮಾಡಬಾರ್ದು ಇವರ ಆನರ್. ಮಾಲವಿಕ ಇಸ್ ಅನ್ ಆನರಬಲ್ ಮೆಂಬರ್ ಆಫ್ ದಿಸ್ ಬಾರ್ ಇವರ ಆನರ್. ಆನರಬಲ್ ಮೆಂಬರು ಡಿಸಾನರಬಲ್ ಕೆಲಸಗಳನ್ನ ಮಾಡಿರೋ ಉದಾಹರಣೆ ಬೇಕಾದಷ್ಟಿದೆ ಮಹಾಸ್ವಾಮಿ. ಮಾಳವಿಕಾ ಶಕುಂತಲಾ ಲಾಯರ್, ಅವರೇ ಈ ತಂತ್ರಗಳನ್ನು ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ಇವ್ರು ಮಾತಾಡ್ತಿರೋದು. ಆದ್ದರಿಂದಲೇ ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಕೇಸ್ನಲ್ಲಿ. ಅಬ್ಜೆಕ್ಷನ್ ಸಸ್ಟೈನ್. ಕಕ್ಷಿದಾರರ ವರ್ತನೆಗೆ ಲಾಯರ್ಗಳನ್ನ ಹೊಣೆ ಮಾಡೋ ಹಾಗಿಲ್ಲ. ಏನಾದರೂ ಪ್ರತಿವಾದಿಗಳ ಬಗ್ಗೆ ಹೇಳೋ ಹಂಗಿದ್ರೆ ನೇರವಾಗಿ ಹೇಳಿ. ನಾಟ್ ಅಬೌಟ್ ದ ಲಾಯರ್. ಮಾಳವಿಕಾ ಅವ್ರ ವಿಚಾರ ಬಿಟ್ಬಿಡಿ ನಿರಂಜನ್ ಅವರೇ. ಶಕುಂತಲಾ ಅವ್ರು ನಿಮ್ಮ ಮೇಲೆ ಯಾಕೆ ಸುಳ್ಳು ಕೇಸ್ ಹಾಕಿದ್ರು ಅಂತ ಹೇಳಿ ಕೋರ್ಟ್ಗೆ. ನಾನು ಆಗ್ಲೇ ಹೇಳಿದಾಗೆ ಇನ್ನೊಂದು ಕಾರಣ ಬ್ಲ್ಯಾಕ್ ಮೇಲ್ ಸ್ವಾಮಿ, ಬ್ಲ್ಯಾಕ್ ಮೇಲ್, ದುಡ್ಡುಗೋಸ್ಕರ. ಜೊತೆಗೆ ಆಕೆಯ ಸುಪ್ತ ಮನಸ್ಸಿನ ಆಸೆ, ಪ್ರಸಿದ್ಧರಾದವ್ರ ಜೊತೆ ತಮ್ಮ ಹೆಸರನ್ನ ಸೇರಿಸಿಕೊಂಡು ಪಬ್ಲಿಕ್ ಸ್ಕ್ಯಾಂಡಲ್ ಮಾಡೋದು. ಆಡ್ಲರ್ ಅಂತ ಗ್ರೇಟ್ ಸೈಕಾಲಜಿಸ್ಟ್ ತನ್ನ ಸೀಕ್ರೆಟ್ ಡಿಸೈರ್ಸ್ ಅನ್ನೋ ಈ ಪುಸ್ತಕದಲ್ಲಿ ಈ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡಿದ್ದಾನೆ. ಶಕುಂತಲಾ ಆ ಕ್ಯಾಟಗರಿ ಸೇರಿದ ಹೆಣ್ಣು. ಈ ತರ ನನ್ನ ವಿರುದ್ಧ ಸ್ಕ್ಯಾಂಡಲ್ ಮಾಡಿದ್ದಾಳೆ. ಈ ಪುಸ್ತಕನ ತಾವು ಗಮನಿಸಬೇಕು ಸ್ವಾಮಿ. ಈಗ ನೀವು ಕೋರ್ಟ್ನ ಏನ್ ಪ್ರಾರ್ಥಿಸ್ಕೊತೀರಿ? ಈ ಕೇಸನ್ನ ಖರ್ಚು ಸಮೇತ ವಜಾ ಮಾಡಬೇಕು. ನನ್ನ ಮೇಲೆ ಕೇಸ್ ಹಾಕಿ ನಾನು ಮರ್ಯಾದೆ ಹೋಗೋ ಹಾಗೆ ಮಾಡಿರೋ ಶಕುಂತಲಾ, ಆಕೆಗೆ ಚಿತಾವಣೆ ನೀಡಿರೋ ಮಾಳವಿಕಾ, ಈ ಇಬ್ಬರ ವಿರುದ್ಧ ಪ್ರತ್ಯೇಕವಾಗಿ ಕೇಸ್ ಹಾಕೋ ಹಾಗೆ ನನ್ನ ಹಕ್ಕುಗಳನ್ನ ರಿಸರ್ವ್ ಮಾಡಬೇಕು ಮಹಾಸ್ವಾಮಿ. ದಟ್ಸ್ ಆಲ್ ಯುವರ್ ಆನರ್. ಅಫಿಷಿಯಲ್ ಆಗಿ ಇನ್ನೊಂದು ರಿಕ್ವೆಸ್ಟ್ ಮಹಾಸ್ವಾಮಿ. ಶಕುಂತಲಾ ಮೇಲೆ ಬಾಂಬೆನಲ್ಲಿ ಒಂದು ಚೀಟಿಂಗ್ ಕೇಸ್ ಪೆಂಡಿಂಗ್ ಇದೆ. ಆಕೆ ಅಬ್ಸ್ಕಾಂಡಿಂಗ್ ಅಂತ ರಿಪೋರ್ಟ್ ಆಗಿದೆ. ಈಗ ಆಕೆಯನ್ನ ಕೋರ್ಟ್ ಮೂಲಕ ಬಾಂಬೆ ಪೊಲೀಸ್ನವ್ರಿಗೆ ಒಪ್ಸೋದಕ್ಕೆ ಡೈರೆಕ್ಷನ್ಸ್ ಕೊಡಬೇಕು ಮಹಾಸ್ವಾಮಿ. ಕ್ರಾಸ್ ಎಕ್ಸಾಮಿನೇಷನ್ ಮಿಸ್ಟರ್ ಶಂಕರ್ ಪ್ರಸಾದ್. ಯುವರ್ ಆನರ್, ನನಗೆ ಸ್ವಲ್ಪ ಟೈಮ್ ಬೇಕು. ಒಂದು ದಿವಸ ಟೈಮ್. ನಾಳೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೇನೆ. ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಯಾವ ಪಾಯಿಂಟು ಉಳಿದಿಲ್ಲ ಶಂಕರ್ ಪ್ರಸಾದ್ ಅವರಿಗೆ. ಸುಮ್ಮನೆ ನಮ್ಮ ಕಕ್ಷಿದಾರ ವಿರುದ್ಧ ಇನ್ನೊಂದು ದಿವಸ ಪೇಪರ್ನಲ್ಲಿ ಬರಲಿ ಅಂತ ಹೀಗೆ ಪೋಸ್ಟ್ಪೋನ್ ಮಾಡ್ತಿದ್ದಾರೆ ಅಷ್ಟೇ. ಇವತ್ತೇ ಆಗಬೇಕು ಮಹಾಸ್ವಾಮಿ ಕ್ರಾಸ್ ಎಕ್ಸಾಮಿನೇಷನ್. ನನ್ನ ಫ್ರೆಂಡ್ಗೆ ಯಾಕಿಷ್ಟ ಆತರ ಅನ್ನೋ ಗೊತ್ತಿಲ್ಲ. ಅವ್ರದೇ ಕೇಸುಗಳು ಎಷ್ಟೋ ಕೋರ್ಟ್ಗಳಲ್ಲಿ 10 ವರ್ಷದಿಂದ 15 ವರ್ಷದಿಂದ ಪೆಂಡಿಂಗ್ ಇದೆ ಸ್ವಾಮಿ. ಐ ಆಮ್ ವೆರಿ ಸಾರಿ ಟು ಸೇ ಮಿಸ್ಟರ್ ಶಂಕರ್ ಪ್ರಸಾದ್, ನಿಮ್ಮ ಕಡೆ ಕೇಸ್ ಏನೂ ಇಲ್ಲ ಅನ್ಸುತ್ತೆ. ಇವತ್ತೇ ಮುಗಿಸ್ಬಿಡಿ, ಡಿಸ್ಪೋಸಲ್ ಆದರೂ ಸಿಗುತ್ತೆ. ಯುವರ್ ಆನರ್, ಕೆಲವು ಪೇಪರ್ಸ್ ಬೇಕಾಗಿದೆ ನಾನು ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ. ಅದನ್ನು ಪ್ರೊಕ್ಯೂರ್ ಮಾಡೋದಕ್ಕೆ ಒಂದೇ ಒಂದು ದಿನ ಟೈಮ್ ಬೇಕು. ದಯವಿಟ್ಟು ದಯಪಾಲಿಸಬೇಕು. ಸರಿ, ನಾಳೆ ಮತ್ತೆ ನಾಳೆ ಟೈಮ್ ಕೇಳ್ಕೊಡು. ನೆಕ್ಸ್ಟ್. ಶಮ, ಇಷ್ಟು ಬೇಗ ನಿದ್ದೆ ಬಂತೇನೋ? ಏನಿಲ್ಲ ಅಕ್ಕ, ಇವತ್ತು ಆಶ್ರಮದಲ್ಲಿ ಕೆಲಸ ಜಾಸ್ತಿ ಇತ್ತು, ಅದಕ್ಕೆ ಹಾಗೆ ರಿಲ್ಯಾಕ್ಸ್ ಮಾಡ್ತಿದ್ದೆ. ಏನು ಸೆಕೆಂಡ್ ಮಲ್ಕೊಂಡಿದ್ಯಾ? ಫ್ಯಾನ್ ಹಾಕ್ತೇನೆ. ಬೇಡ ಬೇಡ, ಅದು ಬಿಸಿ ಗಾಳಿ. ಕಿಟಕಿ ಎಲ್ಲ ಮುಚ್ಕೊಂಡು ಮಲ್ಕೊಂಡಿದ್ಯಾ, ಇನ್ನೇನಾಗುತ್ತೆ? ಶ್ಯಾಮ, ನಿಂಗೆ ಏನನ್ಸುತ್ತೋ? ಯಾವುದ್ರ ಬಗ್ಗೆ? ಮುಂಚೆ ನಾವಿದ್ದಕ್ಕೂ ಇವಾಗಿರೋದಕ್ಕೂ ನಿಂಗೆ ಏನು ಡಿಫ್ರೆನ್ಸ್ ಕಾಣುತ್ತೆ ಹೇಳು? ಆಗ ನಾವಿದ್ ಮನೇಲಿ ನಮಗೆ ಅಂತಿದ್ದಿದ್ದು ಒಂದೇ ಒಂದು ಮಂಚ, ಅದರಲ್ಲೇ ನಾವು 3 ಜನ ಒಂದೊಂದು ದಿನ ಅಂತ ಶೇರ್ ಮಾಡ್ತಿದ್ವಿ. ಆದರೆ ಈಗ ಒಬ್ರಿಗೆ ಇಷ್ಟು ದೊಡ್ಡ ಮಂಚ, ಇಷ್ಟು ದೊಡ್ಡ ರೂಮು, ಸ್ವಿಚ್ ಹಾಕಿದ್ರೆ ಲೈಟು, ಸೆಕೆ ಆದರೆ ಫ್ಯಾನು.
ಆದರೂ ಅದೇ ಒಂಥರ ಚೆನ್ನಾಗಿತ್ತಲ್ವಾ? ಯಾವಾಗಲೂ ಹಾಗೇನೆ. ಆವಾಗ ಇಂಥದ್ದೆಲ್ಲ ಬೇಕು ಅಂತ ಬಯಸ್ತಾ ಇದ್ವಿ. ಇವಾಗ ನೋಡಿದ್ರೆ ಅದೇ ಚೆನ್ನಾಗಿತ್ತು ಅನ್ಸುತ್ತೆ. ಯಾವಾಗಲೂ ಅಷ್ಟೇನೆ, ನಮ್ಮ ಹತ್ರ ಏನಿರಲ್ವೋ ಅದೇ ಬೇಕು ಅಂತ ಮನ್ಸು ಬಯಸುತ್ತೆ. ಅವಾಗಾದ್ರೆ ನೀನು 10 ಪೈಸಕ್ಕೂ ಅಪ್ಪನ ಕೇಳಬೇಕಿತ್ತು. ಇವಾಗ ನೋಡು, ನೀನೇ ದುಡಿತಿದ್ಯಾ. ಅದ್ ಸರಿ ಶ್ಯಾಮ, ನಿಮ್ಮ ಆಶ್ರಮದಲ್ಲಿ ನಿಂಗೆ ಎಷ್ಟು ಸಂಬಳ ಕೊಡ್ತಾರೆ? ಯಾಕಕ್ಕ? ಏನಿಲ್ಲ, ನಿಂಗೆ ನಾಳೆ ಮದುವೆ ಆದರೆ ನಿಂದೆ ಅಂತ ಒಂದು ಫ್ಯಾಮಿಲಿ ಇರುತ್ತೆ. ನಿನಗೆ ಬರೋ ಸಂಬಳದಲ್ಲಿ ನಿನ್ನ ಸಂಸಾರ ತೂಗುತ್ತಾ ಅಂತ ಕೇಳಿದೆ. ಅಪ್ಪಂಗೆ ಬರ್ತಿದ್ದೇನೋ ದಕ್ಷಿಣೆ ದುಡ್ಡು, ಅದರಲ್ಲೇ ನಮ್ಮ 3 ಜನನ ಸಾಕ್ಲಿಲ್ವಾ? ಹಾಗೆ ಈಗ ನಂಗೆ ಬರೋ ಸಂಬಳದಲ್ಲಿ ಗಂಡ ಹೆಂಡತಿ ಜೀವನ ಮಾಡೋದು ಅಂತ ಏನು ಕಷ್ಟ ಅಲ್ಲ ಅನ್ಸುತ್ತೆ. ಹಾಗೇನಾದ್ರೂ ಕಷ್ಟ ಆದ್ರೆ ಇದ್ರ ಜೊತೆಗೆ ಪಾರ್ಟ್ ಟೈಮ್ ಮಾಡಿದ್ರಾಯ್ತು. ಸೊ ನಿಂಗೆ ಬರೋ ದುಡ್ಡಲ್ಲಿ ನಿನ್ನ ಸಂಸಾರ ಮಾಡ್ಬೋದು ಅಂತ ಮದುವೆ ಆಗೋದಕ್ಕೆ ರೆಡಿ ಆಗ್ಬಿಟ್ಟಿದ್ಯಾ? ರೆಡಿ ಅಂತ ಏನಿಲ್ಲ, ನಾನೇನು ಈಗಲೇ ಆಗ್ತೀನಿ ಅನ್ನ. ಮುಂದೆ ಆಗ್ಬೋದು. ಯಾಕೆ ಆಗ್ಬಾರ್ದಾ? ಆಗ್ಬೋದು. ನಾನು ಹಾಗಂತ ಹೇಳಿಲ್ಲ, ನೀನ್ ಆಗ್ಬೋದು ಅಂತಾನೆ. ಅಪ್ಪ ಅಮ್ಮ ಇಬ್ರು ಸೇರಿ ನಿನ್ಗೋಸ್ಕರ ಅಂತ ಒಂದು ಹೆಣ್ಣನ್ನ ಸಿದ್ಧ ಮಾಡಿಟ್ಟಿದ್ದಾರೆ. ಏನು, ಅಪ್ಪ ಅಮ್ಮ ನಂಗೆ ಹೆಣ್ಣು ನೋಡಿದಾರ? ಅಷ್ಟೇ ಅಲ್ಲ, ನನ್ನ ಮದ್ವೆ ದಿನನೇ ನಿನ್ ಮದ್ವೆನೂ ಮಾಡಿ ಮುಗಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಯಾರ ಜೊತೆಗೆ? ಇನ್ಯಾರ ಜೊತೆ? ತುಂಗನ್ ಜೊತೆ. ಏನು, ತುಂಗನ್ನ ನಾನ್ ಮದ್ವೆ ಆಗ್ಬೇಕಂತ? ಅವಳನ್ನ ಮತ್ತೂರಿಂದ ಕರ್ಕೊಂಡ್ ಬರ್ಬೇಕಾದ್ರೆ ನಿನ್ ಜೊತೆ ಅವಳ ಮದ್ವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ರು ಅನ್ಸುತ್ತೆ. ಅವ್ರು ತೀರ್ಮಾನ ಮಾಡಿದ್ರೆ ಆಗೋಗತ್ತಾ? ಅದಕ್ಕೇನೋ ಆ ತುಂಗ ಎಲ್ಲದಕ್ಕೂ ಹೆಲ್ಪ್ ಮಾಡ್ತೀನಿ ಅಂತ ಬರ್ತಿದ್ದು. ಅಂದ್ರೆ ತುಂಗನ್ಗೆ ನಿನ್ ಜೊತೆ ಮದ್ವೆ ಆಗ್ಬೇಕು ಅಂತ ಇಷ್ಟ ಆಯ್ತು ಅನ್ಸುತ್ತೆ. ಅವಳಿಗಿಷ್ಟ ಇದ್ರೆ ಆಗೋಗತ್ತಾ? ನಂಗಿರ್ಬೇಡ್ವಾ? ಯಾಕೆ, ನಿನಗ ಅವಳನ್ನ ಮದ್ವೆ ಆಗ್ಬೇಕು ಅಂತ ಇಷ್ಟ ಇಲ್ವಾ? ಖಂಡಿತ ಇಲ್ಲ. ಅಕ್ಕ, ನಾನು ಬೇರೆ ಹುಡುಗಿನ ಇಷ್ಟಪಟ್ಟಿದ್ದೀನಿ. ಬೇರೆ ಹುಡುಗಿನ? ಯಾರು ಅದು? ನಮ್ಮ ಆಶ್ರಮದಲ್ಲಿ ನನ್ನ ಜೊತೆ ಕೆಲಸ ಮಾಡ್ತಾಳೆ, ನಿರ್ಮಲಾ ಅಂತ. ನಿರ್ಮಲಾ ಅಂದ್ರೆ ಅವತ್ ನಿಂಗೆ ಆಕ್ಸಿಡೆಂಟ್ ಆದಾಗ ಬಂದಿದ್ಲಲ್ಲ, ಅದೇ ಹುಡುಗಿನ? ಹೌದಕ್ಕ, ತುಂಬಾ ಒಳ್ಳೆಯವಳು ಅವಳು. ನನಗೆ ಅವಳು ತುಂಬಾ ಇಷ್ಟ ಆಗಿದ್ದಾಳೆ. ಸರಿ, ಅವಳಿಗೆ ನೀನ್ ಇಷ್ಟ ಆಗಿದ್ಯಾ? ಇಷ್ಟ ಇದೆ ಅನ್ಸುತ್ತೆ. ಅಂದ್ರೆ ನೀನ್ ಪೂರ್ತಿ ಡಿಸೈಡ್ ಮಾಡಿದ್ಯಾ ಅನ್ನು? ಹೌದಕ್ಕ, ನಾನು ಮದುವೆ ಆಗೋದಾದ್ರೆ ಅವಳನ್ನೇ. ಅಲ್ವೋ ಶ್ರಮ, ಆಮೇಲೆ ನಿನ್ಗೆ ಜಾತಕ ಗೋತ್ರ ಏನಾದ್ರೂ ಕೂಡ್ ಬರ್ಲಿಲ್ಲ ಅಂದ್ರೆ ಅಪ್ಪ ಒಪ್ಪೋದಿಲ್ವಲ್ಲೋ? ಅದ್ ಕೂಡುತ್ತೋ ಬಿಡುತ್ತೋ ನಂಗೆ ಗೊತ್ತಿಲ್ಲ. ನೀನ್ ಮಾತಾಡ್ ಕೂಡ್ಸಕ್ಕ. ನಾನೇನೋ ಮಾತಾಡ್ಬೋದು, ಆದ್ರೆ ಕೂಡ್ಸಕ್ಕಾಗತ್ತೇನೋ? ನೀನೇನ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ನನಗೆ ನಿರ್ಮಲನ್ ಮೇಲೆ ಮನ್ಸಿದೆ. ನೀನು ಹೇಗಾದ್ರೂ ಮಾಡಿ ಅಪ್ಪ ಅಮ್ಮನ ಒಪ್ಪಿಸ್ಲೇಬೇಕು. ನಾನು ನಿರ್ಮಲನ್ ಜೊತೆ ಮಾತಾಡಿ ಅವಳ ಜಾತಕ ಇಸ್ಕೊಡ್ತೀನಿ. ನಿನ್ನ ಅಪ್ಪಂಗೆ ಅದಕ್ಕೆ ಕೊಡು. ಇನ್ನೊಂದು ಮಾತು, ಜಾತಕ ಕೊಡ್ಲಿಲ್ಲ, ಹುಡುಗಿ ಬೇಡ ಅಂದ್ರೆ ಆಮೇಲೆ ನಾನು ಕೇಳಲ್ಲ. ನೀನ್ ಕೇಳೋದೇ ಇಲ್ಲ ಆಮೇಲೆ ಜಾತಕ ನೋಡಿ ಏನ್ ಪ್ರಯೋಜನ? ಅದ್ರ ಬದಲು ಅದೇನೋ ನೋಡದೆ ಇರೋದೇ ಒಳ್ಳೇದು. ಸರಿ, ನಿನಗೆ ತುಂಗ ಇಷ್ಟ ಇಲ್ಲ, ನಿರ್ಮಲಾ ಇಷ್ಟ ಅಂತ ನನ್ನ ಅಪ್ಪನ ಹತ್ರ ಹೇಳ್ತೀನಿ. ನೋಡೋಣ ಏನಾಗುತ್ತೋ. ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಅಕ್ಕ, ಮಧುಗೆ ಟ್ರೈನಿಂಗ್ ಕಾಲ್ ಕೊಟ್ಟಿದ್ದಾರೆ. ಅವನು ಟ್ರೈನಿಂಗಿಗೆ ಹೋಗ್ತಾ ಇದ್ದಾನೆ. ಅದಾಗಿ ಸ್ವಲ್ಪ ದಿವಸದಲ್ಲೇ ಅವನಿಗೆ ಪೋಸ್ಟಿಂಗು ಆಗುತ್ತೆ. ನಂಗೆ ಗೊತ್ತಲ್ಲ. ವಿಷಯ ಅದಲ್ಲ ಅಕ್ಕ.
ಪೋಸ್ಟಿಂಗ್ ಸಿಕ್ಕಿದ ಕೂಡಲೇ ಮದುವೆ ಮಾಡ್ಕೋಬೇಕು ಅಂತಿದ್ದಾನೆ. ಮಂಗಳತ್ತೇನೂ ಅವನು ಮದುವೆ ಮಾಡ್ಕೊತ ಒತ್ತಾಯ ಮಾಡ್ತಾ ಇದ್ದಾರೆ. ಗೊತ್ತು ನನಗೆ. ಪ್ಲಾಂಟರ್ ವಿಶ್ವನಾಥ್ ಅವ್ರ ಮಗಳು ವೈಜಯಂತಿ ನೋಡಿದಾರಲ್ವಾ ಮಧುಗೆ? ಆದರೆ ಮಧು ಬೇಡ ಅಂತ ಹೇಳಿದಂತೆ. ಬೇಡ ಅನ್ನ? ಯಾಕೆ? ಅಕ್ಕ, ಅದು ಮಧುಗೆ ಕಲ್ಯಾಣಿನ ಮದುವೆ ಮಾಡ್ಕೋಬೇಕು ಅಂತ ಇಷ್ಟನಂತೆ. ನಿನಗೆ ಒಪ್ಪಿಗೆ ಆದರೆ ಅವನು ಪೋಸ್ಟಿಂಗ್ ಆಗ್ತಿದ್ದ ಹಾಗೆ ಕಲ್ಯಾಣಿನ ಮದುವೆ ಮಾಡ್ಕೋಬೇಕು ಅಂತಿದ್ದಾನೆ. ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ